ಇದು ದೇಶ ಹಾಳು ಮಾಡುವಂಥ ಕಮಿಷನ್ ವ್ಯವಹಾರಗಳು ಮಾಡುವಂಥವು ಅವ್ರಿಗೆ ಯಾವೂ ಇಲ್ಲ. ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಸಹಜದ ಯಕ್ಷಗಾನ ಸಂಬಂಧಿಸಿದ ನೋವಾಗ್ಯದ, ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಶಿವರಾಮ್ ಶೆಟ್ಟಿ ಅನ್ನುವಂಥವ್ರು, ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ಯಕ್ಷಗಾನ ಕಲಾವಿದರ ಬಗ್ಗೆ ಯಾವ ಉದ್ದೇಶ ಇಟ್ಟುಕೊಂಡು ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ. ಅವರು ಆ ರೀತಿ ಹೇಳಿದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅವರು ಒಳ್ಳೆಯ ಮಿತ್ರರು ಅವರು ಬಿಳಿಮಲೆ ಅವರು ಇದನ್ನು ಓಪನ್ ಆಗಿ ಮಾತಾಡೋಗಿದ್ಲು. ಆ ಯಕ್ಷಗಾನ ಅವ್ರ ಜೊತೆ ಮಾತಾಡಿದ್ರು ಒಳ್ಳೆಯದು. ಮತ್ತು ಈಗಾಗಲೇ ಅನೇಕ ಯಕ್ಷಗಾನದಲ್ಲೇ ತಮ್ಮ ಬದುಕನ್ನು ಸವಿಸಿದಂಥವ್ರು, ನೋವನ್ನು ಅನುಭವಿಸಿದವರು, ಯಕ್ಷಗಾನಕ್ಕಾಗಿ ನಮ್ಮ ಮನೆಗಳನ್ನು ಬಿಟ್ಟು ಬೆನ್ನು ಹತ್ತಿದಂಥವ್ರು ಇವತ್ತು ಅವರ ವೈಯಕ್ತಿಕ ಆ ಮಾತುಗಳನ್ನ ನೆಲೆಯಲ್ಲಿ ಒಪ್ಕೊಳ್ತಾರೆ. ಹೊರಗೆ ಬಂದು ಒಪ್ಕೊಳ್ಳೋದಿಲ್ಲ, ಸಹಜದ ಅದು. ಯಾಕಂದರೆ ಕಾಮದ ಬಗ್ಗೆ ಹೊರಗೆ ಯಾರು ಮಾತಾಡ್ತಾರೆ ಇಲ್ಲ, ಅದು ಭಾಳ ವೈಯಕ್ತಿಕವಾಗಿದ್ದಂಥದ್ದು. ಆದರೂ ನಾವು ಇದನ್ನು ಪುರುಷದ ಬೆಳೆ ಮೇಲೆ ಒಪ್ಪಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಓಪನ್ ಆಗಿಂತ ಮಾತಾಡೋದು ಪೂರ್ವದಲ್ಲ ಪ್ರಜ್ಞಾವಂತರಿದ್ದಾರಲ್ಲ, ಇವರು ವಿದ್ವಾಂಸರಿದ್ದಾರೆ, ತಿಳುವಳಿಕೆಯವರಿದ್ದಾರೆ, ಕನ್ನಡದ ಒಂದು ಏನಪ್ಪ ಅದು ಗರಿಮೆ ಅಂತ ತಿಳ್ಕೊಂಡಂಥವ್ರು ಇದ್ದಾರೆ. ಯಕ್ಷಗಾನದ ಗರಿಮೆ ಅವ್ರಿಗೆ ಗೊತ್ತದ, ಯಕ್ಷಗಾನ ಅಂದ್ರೆ ಏನು, ಯಾವ ಮಟ್ಟದಿದೆ ಅನ್ನೋದೆಲ್ಲ ಗೊತ್ತದ. ಅಂಥವ್ರು ಅದನ್ನು ಸ್ವಲ್ಪ ಬಳಸೋ ಮುಂದೆ ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ಆ ಶಬ್ದಗಳನ್ನು ಬಳಸಿ, ಆ ಮಾತುಗಳನ್ನು ಬಳಸಿ ಹೇಳಿದರೆ ಅಲ್ಲೇ ಕ್ಲಿಯರೆನ್ಸ್ ಮಾಡಿ ಇನ್ನೂ ಸ್ವಲ್ಪ ಮಾಡಿದರೆ. ಮತ್ತು ನಮ್ಮ ವರದಿಯವರು ಅಷ್ಟೇ ಇರ್ತಾರೆ, ಕೇವಲ ಒಂದು ಮಾತು ಮಾತಿದ್ರೆ ಅಂತ ಹೇಳು ಠಗ 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 ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಅದನ್ನು ನಮ್ಮ ರಾಜಕಾರಣಿಗಳು ವೈ ವಿಜೇಂದ್ರ ಅವರು ಇವ್ರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ. ಸುನೀಲ್ ಕುಮಾರ್ ಅವ್ರ ಮೇಲೆ ಆರೋಪಗಳಿದ್ದಾವೆ. ಇನ್ನೂ ನಾವು ವಿದ್ವಾಂಸರದ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವರು ರಾಜಕೀಯದವ್ರ ಅವಶ್ಯಕತೆ ಇಲ್ಲ. ನೀವು ಯಾರು ಅದನ್ನು ಹೇಳೋದಕ್ಕೆ ನೀವು ಅಭ್ಯಾಸ ಮಾಡಿದ್ದೀರಾ, ಯಕ್ಷಗಾನ ನೋಡಿದ್ದೀರಾ, ಒಳಗೆ ನೋಡಿರ್ಬೋದು ಅಷ್ಟು ದೂರಿಂದ ನೀವು ಯಕ್ಷಗಾನ ಕಲಾವಿದ್ರ ಅನ್ನುವಂಥ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಯಾರೋ ಮಾತಾಡಲಿ ಅದರ ಬದಲಾಗಿ ಪ್ರಶ್ನೆ ಮಾಡೋಣ. ಜೊತೆಗೆ ಬಿಳಿಮಲೆಯವರನ್ನು ವಿಮರ್ಶೆ ಮಾಡೋದು ಅಷ್ಟು ಮುಖ್ಯದ. ಬಿಳಿಮಲೆಯವರ ನಿಮ್ಮ ಚಿಕ್ಸು ಕೊಡಲಿಲ್ಲ ನಾವು